ಸಾಮೂಹಿಕ ವಿವಾಹದಲ್ಲಿ ಶಾಸಕರ ಪುತ್ರ ಪುತ್ರಿಯರು ಮದುವೆಯಾಗ್ತಿದ್ದಾರೆ. ಮಸ್ಕಿ ಶಾಸಕ ಬಸನಗೌಡ ತುರುವಿನಾಳ ಪುತ್ರರಾದ ಸತೀಶ್ ಮದುವೆ ಆಗ್ತಿದ್ದಾರೆ. ಇವರು ಶಾಸಕ ಬಸನಗೌಡ ದದ್ದಲ್ ಸಹೋದರ ಪುತ್ರಿಯಾದ ಐಶ್ವರ್ಯ ಈ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗ್ತಿದ್ದಾರೆ. ವಿವಾಹದಲ್ಲಿ ಹಸೆಮಣೆ ಏರಲಿರುವಂತಹ ಜೋಡಿಗಳು ರಾಯಚೂರಿನ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. 75 ಜೋಡಿಗಳ ಜೊತೆಯಲ್ಲೇ ಸತೀಶ್ ಮತ್ತು ಐಶ್ವರ್ಯ ಮದುವೆ ಆಗ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ನಾಯಕರು, ಆ ಭಾಗದ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ಸಾಮಾನ್ಯವಾಗಿ ರಾಜಕಾರಣಿಗಳ ಮದುವೆ ಅಂತಂದ್ರೆ ಅಲ್ಲಿ ಅದ್ಧೂರಿತನ ಇರುತ್ತೆ, ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಇದೆಲ್ಲದಕ್ಕೆ ವಿರುದ್ಧವಾಗಿ ಒಂದು ಸರಳ ವಿವಾಹದಲ್ಲಿ ಶಾಸಕರ ಮಕ್ಕಳು ಸಾಕ್ಷಿಯಾಗ್ತಿರೋದು ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಮತ್ತು ಸಾಮಾನ್ಯ ಪ್ರಜೆಗಳಿಗೂ ಕೂಡ ಇದು ಮಾದರಿ. ಡೀಟೇಲ್ಸ್ ನೀಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್. ರಾಜಕಾರಣಿಗಳ ಮಕ್ಕಳ ಮದುವೆ ಅಂತಂದ್ರೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಕೊಡುಗೆಗಳನ್ನ ನೀಡ್ತಾರೆ, ಇದೆಲ್ಲವನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದ್ರೆ ಈ ಸರಳ ವಿವಾಹಕ್ಕೆ ಶಾಸಕರ ಮಕ್ಕಳು ಸಾಕ್ಷಿಯಾಗ್ತಿದ್ದಾರೆ. ಪರ್ಟಿಕ್ಯುಲರ್ ರೀಸನ್ ಏನಿದಕ್ಕೆ ಹಾಗಾದ್ರೆ? ಸಭಾ, ನೀವ್ ಹೇಳ್ದಂಗೆ ಶಾಸಕರು ಒಂದ್ ಕಡೆ ಇರ್ಲಿ, ಸಣ್ಣ ಪುಟ್ಟ ಈಗ ರಾಜಕೀಯ ವ್ಯಕ್ತಿಗಳೇನೇನು ಧೂಮ್ ಧಾಮ್ ಆಗಿ ಮದುವೆ ಮಾಡುವಂಥದ್ದು, ರಾಜಕೀಯ ಅಂತಲ್ಲ, ಬೇರೆ ಯಾರೇ ಇದ್ರು ಸಹ ಮದುವೆನ, ಮಕ್ಳ ಮದುವೆನ ಬಹಳ ಅದ್ದೂರಿಯಾಗಿ ಮದುವೆ ಮಾಡ್ಬೇಕು ಅಂತೇಳಿ ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಮಸ್ಕಿಯ ಶಾಸಕ ಬಸನಗೌಡ ತುರುವೇಹಾಳ ಹಾಗೂ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರ ಪುತ್ರಿ ಹಾಗೂ ಬಸನಗೌಡ ತುರುವೇಹಾಳ ಅವರ ಪುತ್ರ ಸತೀಶ್ ಹಾಗೂ ಐಶ್ವರ್ಯ ಅವರ ಮದುವೆಯನ್ನ ಇವತ್ತು ನಡೆಯಲಿರುವಂತಹ, ಅಂದ್ರೆ ಮಸ್ಕಿಯ ತುರುವಿಹಾಳ ಪಟ್ಟಣದಲ್ಲಿ ಅಮೋಘ ಸಿದ್ದೇಶ್ವರ ಮಠದಲ್ಲಿ ನಡೆಯುವಂತಹ 75 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಇವರ ಮದುವೆಯನ್ನು ಸಹ ಆಯೋಜನೆ ಮಾಡಿರುವಂತದ್ದು. ಇಷ್ಟು ದಿನ ರಾಜಕೀಯವಾಗಿ ಸ್ನೇಹಿತರಿದ್ರು, ಈಗ ಪರಸ್ಪರ ಏನು ಒಂದೇ ಕುಟುಂಬದವ್ರು ಆಗ್ತಾ ಇದ್ದಾರೆ. ಈ ತರ ಒಂದು ಸಿಚುವೇಶನ್ ಯಾಕೆ ನಿರ್ಮಾಣ ಆಯ್ತು ಅಂತಂದ್ರೆ, ಇವರಿಬ್ರು ಏನು ಅಮೋಘ ಸಿದ್ದೇಶ್ವರ ದೇವಸ್ಥಾನ ಏನಿದೆ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದಿರುವಂತಹದ್ದು ಈ ಭಾಗದಲ್ಲಿ. ಹಾಗೇನೆ ತುರುವಿಹಾಳ ಸ್ವಗ್ರಾಮ ಏನಿದೆ, ಶಾಸಕರ ಸ್ವಗ್ರಾಮ ತುರುವಿಹಾಳ, ಈ ತುರುವಿಹಾಳದಲ್ಲಿನೇ ಈ ಒಂದು ಮಠ ಇರೋದ್ರಿಂದ ಮೊದಲಿಂದನೂ ಇವರು ಇಲ್ಲಿ ಆಚರಣೆ ಮಾಡ್ಕೋತಾನೆ ಬರ್ತಾ ಇದ್ರು. ಈ ಒಂದು ಕಾರಣನೂ ಸಹ ಇದೇ ಒಂದು ದೇವಸ್ಥಾನದಲ್ಲಿ ಮಾಡ್ಬೇಕು ಅನ್ನುವಂಥದ್ದು. ಹಾಗೇನೆ ಮಸ್ಕಿಯ ಶಾಸಕ ಬಸನಗೌಡ ತುರುವಿಹಾಳ ಏನಿದ್ದಾರೆ, ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಸ್ಕಿಯಲ್ಲಿ ತುರುವಿಹಾಳದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದಾರೆ. ಭೈರತಿ ಸುರೇಶ್ ಆಗಿರ್ಬೋದು, ಹಾಗೇನೆ ಶರಣ ಪ್ರಕಾಶ್ ಪಾಟೀಲ್, NS ಬೋಸರಾಜ್ ಸೇರಿದಂತೆ ಸಾಕಷ್ಟು ಜನ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮದುವೆ ಕಾರ್ಯಕ್ರಮದಲ್ಲೂ ಸಹ ಭಾಗಿಯಾಗಿ ಅವರಿಗೆ ವಿಶೇಷ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಸಾಕಷ್ಟು ಧಾಮ್ ಧೂಮ್ ಅಂತೇಳಿ ಮದುವೆ ಮಾಡುವಂತಹ ಈ ಕಾಲದಲ್ಲಿ ಸಾಮೂಹಿಕ ವಿವಾಹದಲ್ಲಿ ಇವರ ಮದುವೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಮೆಚ್ಚುಗೆಗೂ ಸಹ ಕಾರಣ ಆಗ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.